ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ಬ್ರೋತ್ರಿ ಯೂಟ್ಯೂಬ್ ಚಾನಲ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಲೇಪಾಕ್ಷಿ ದೇವಸ್ಥಾನದ ಒಳಾಂಗಣ ಕಲೆ ಮತ್ತು ವಾಸ್ತುಶಿಲ್ಪದ ಸಿರಿತನವನ್ನು ತೋರಿಸಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಹೊರಾಂಗಣ ಅಂದರೆ ಹೊರಗಡೆ ಇರತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತೋರಿಸೋ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿನ ಪ್ರಮುಖವಾಗಿ ವಿಶೇಷವಾಗಿ ಇರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಪ್ರಮುಖವಾಗಿ ಹ್ಯಾಂಗಿಂಗ್ ಪಿಲ್ಲರ್ ತೇಲೋ ಕಂಬವನ್ನ ಬಗ್ಗೆ ಹೇಳ್ತೀನಿ. ಮತ್ತೆ 365 ದಿನಗಳು ಅಂದ್ರೆ ಬೇಸಿಗೆ ಕಾಲದಲ್ಲೂ ಬತ್ತದೇ ಇರುವಂತ ಸೀತಾಪಾದ, ಆ ಸೀತಾಪಾದದಲ್ಲಿ ನೀರು ಯಾವಾಗಲೂ ಜಿನುಗ್ತಾ ಇರುತ್ತೆ ಹೆಬ್ಬೆರಳಿನ ಮೂಲಕ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ಮತ್ತೆ ಪ್ರಮುಖವಾಗಿ ನಾಗಲಿಂಗ ಅಂದ್ರೆ ಒಂದು 7 ಎಡೆ ಸರ್ಪದ ಕಾವಲಿಯಾಗಿ ಇಟ್ಕೊಂಡಿರೋಂಥ ಒಂದು ಲಿಂಗ, ಏಕಶಿಲಾ ಒಂದು ಪ್ರತಿಮೆ ಇದೆ, ಲಿಂಗ ಪ್ರತಿಮೆ. ಅದನ್ನ ಪಾಂಡವರು ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಅದು ರಾಮಾಯಣದ ಒಂದು ಕತೆಗೆ ಹೊಂದಿಕೊಂಡಂತೆ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಮುಂದೆ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ವಾಸ್ತುಶಿಲ್ಪ ಎಷ್ಟು ಒಂದು ಅದ್ಭುತವಾಗಿದೆ ಅನ್ನೋದ್ರ ನೀವು ನೋಡ್ಬೋದಾಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿನ ಇನ್ನೊಂದು ವಿಶೇಷವಾಗಿರೋಂತ ಒಂದು ಹೇಳ್ಬೇಕು ಅಂತಂದ್ರೆ, ಹಿಂದೆ ನೋಡ್ತಾ ಇದ್ದೀರಲ್ಲ, ಅದು ಒಂದು ಕಲ್ಯಾಣ ಮಂಟಪ ಅಂತೆ. ಶಿವ ಪಾರ್ವತಿ ಕಲ್ಯಾಣ ಆಗಿರೋ ಸ್ಥಳ ಅಂತ ಕೂಡ ಹೇಳ್ತಾರೆ. ಓಕೆ, ಇದು ಬಂದು ಅರ್ಧ ನಿರ್ಮಾಣ ಆಗಿದೆ, ಅಂದ್ರೆ ಇದು ಪೂರ್ತಿ ಆಗಿಲ್ಲ. ಸೊ ಇದು ಕೂಡ ಇಲ್ಲಿನ ವಿಶೇಷ. ಅಲ್ಲಿ ಕೂಡ ಕಂಬಗಳು ಇದಾವೆ, ಆ ಕಂಬಗಳ ಮೇಲೆ ಶಿಲ್ಪಕಲೆ ನೋಡ್ಬೋದು. ತುಂಬಾ ಸುಂದರವಾಗಿ ಶಿಲ್ಪಕಲೆ ಎಲ್ಲ ಕಾಣ್ಬೋದು. ಬನ್ನಿ ಗೈಸ್, ಲೆಟ್ಸ್ ಗೋ ಇನ್ಸೈಡ್ ದ ಕಲ್ಯಾಣ ಮಂಟಪ. ಗೈಸ್, ಎಸ್, ನೋಡೋಣ. ತುಂಬಾ ವಿಶೇಷವಾಗಿದೆ ಸ್ಥಳ, ಆದ್ರೆ ಬಿಸಿಲು ಕೂಡ ಹಂಗೆ ಇದೆ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಂದೇ ರಾಕಲ್ಲಿ ಶಿವಲಿಂಗನ ಕೆತ್ತಿದ್ದಾರೆ ಅಂತ. ನಾಗಲಿಂಗ, ಇದೇ ಬಂಡೆ. ಸೊ ಇದು ಬ್ಯಾಕ್ ಸೈಡ್, ಇದು ಟೆಂಪಲ್. ನಾವು ಅವಾಗಲೇ ಒಳಗೆ ಹೋಗಿ ಬಂದಿಲ್ಲ. ದಿಸ್ ಇಸ್ ದ ಟೆಂಪಲ್ ವ್ಯೂ. ಓಕೆ, ನೋಡಿ, ದೇವಸ್ಥಾನದ ಇನ್ನೊಂದು ಹೊರಾಂಗಣ, ಅದು ಕೂಡ ಪಿಲ್ಲರ್ಸ್. ಅಯ್ಯೋ ದೇವ್ರೆ, ಎಷ್ಟು ಪಿಲ್ಲರ್ಸ್ ಇದೆಯಪ್ಪ ಇಲ್ಲಿ. ಗೈಸ್, ಏನ್ ಗೊತ್ತಾ, ಒಳಗಡೆ ಒಂದು ನಾನು ಅವಾಗಲೇ ತೋರಿಸಿದ್ನಲ್ಲ ದುರ್ಗಾದೇವಿ ದೇವಸ್ಥಾನ ಅಂತ, ಅದನ್ನ ನೇರವಾಗಿ ನೋಡ್ಬಾರ್ದು ಅಂತ ನಾನೇ ಹೇಳಿದೆ ವಿಡಿಯೋದಲ್ಲಿ. ಆದ್ರೆ ಮಿಸ್ ಆಗಿ ನಾನೇನ್ ಮಾಡಿದೆ, ಒಂದು ಫೋಟೋ ಇರ್ಲಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಫೋಟೋ ತಗೊಂಡು ಜಸ್ಟ್ ತಿರುಗಿ ಸ್ವಲ್ಪ ದೂರ ಹಿಂಗ್ ಬಂದಿದ್ದೆ ಅಷ್ಟೇ. ನಾನು ರಿಮೋಟ್ ಎಲ್ಲ ಪುಡಿ. ಓಕೆ, ಇದನ್ನ ಹೆಂಗೋ ನಮ್ಮ ವಿಕಾಸ್ ಅವರು ಕಷ್ಟಪಟ್ಟು ಜೋಡಿಸ್ಕೊಟ್ಟು ಮತ್ತೆ ಸರಿ ಮಾಡಿದ್ದಾರೆ. ಓಕೆ, ಅದ್ರದ್ದು ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಇದ್ರದ್ದು ಪವರ್ ಇದೆ ಅಂತ ಅನ್ಸ್ತಾ ಇದೆ. ಓಕೆ, ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಅದು ಸುಮ್ಮನೆ ಇಟ್ಟಿಲ್ಲ ಅವರು ಕನ್ನಡಿನ. ಓಕೆ, ಅದಕ್ಕೋಸ್ಕರನೇ ಇಟ್ಟಿದ್ದಾರೆ. ಸೊ ನನಗೆ ಲೈವ್ ಇನ್ಸಿಡೆಂಟ್ ಆಯ್ತು ಇದು. ಓಕೆ, ನಾನು ಹೋಯ್ತಂತ ಎಲ್ಲ ಬಿದ್ದಿತ್ತು, ಹಿಂಗೆಲ್ಲ ತಗೊಂಬಂದು ವಿಕಾಸ್ ನೋಡ್ರಿ ಹಿಂಗಾಯ್ತು ಅಂತ ಕೊಟ್ಟೆ. ಕೊಡ್ರಿ ಇಲ್ಲಿ ಅಂತ ಅಂದ್ಬಿಟ್ಟು, ಗೊತ್ತಲ್ಲ ನಮ್ಮ ರಾಕ್ ಸ್ಟಾರ್ ವಿಕಾಸ್ ಅವರು ಒಂದೇ ಕ್ಷಣದ ರೆಡಿ ಮಾಡಿ ಕೊಟ್ಟಿದ್ದಾರೆ. ಜಸ್ಟ್ ರೆಡಿ ಆಗಿದೆ, ಎಷ್ಟು ದಿನ ವರ್ಕ್ ಆಗುತ್ತೋ ಗೊತ್ತಿಲ್ಲ. ಹೇಳ್ಬೇಕು ಅನಿಸ್ತು, ಹೇಳ್ದೆ ಈ ಸ್ಥಳದ ಪವರ್ ಬಗ್ಗೆ. ಗೈಸ್, ಇದು ಹೆಚ್ಚು ಕಮ್ಮಿ 500 years ಗಿಂತ ಎಬೋ ಹಳೆ ದೇವಸ್ಥಾನ. ಇದ್ರ ಇತಿಹಾಸ ಇರೋದು ನೋಡಿ ಹೆಂಗಿದೆ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕಲ್ಲು, ಕಂಬಗಳು, ಶಿಲ್ಪಕಲೆ. ಇವಾಗ್ಲೇ ಅವರು ಬ್ರಿಟಿಷರ್ ಕಾಲದಲ್ಲಿ ಇದು ಆಳಿಗೆ ಒಳಗಾಗಿ ಈ ರೇಂಜಿಗಿದೆ ಅಂದ್ರೆ, ಇನ್ನ ಕಟ್ಟಿದ ಸಮಯದಲ್ಲಿ ಎಷ್ಟು ಸಮೃದ್ಧವಾಗಿತ್ತು ಶಿಲ್ಪಕಲೆ ಅಂತ ಜಸ್ಟ್ ಯೋಚನೆ ಮಾಡ್ತಾ ಇದೀನಿ ನಾನು.
ಗೈಸ್ ಈ ಸ್ಥಳ ಇರೋದು ಬೆಂಗಳೂರಿಂದ 124 ಕಿಲೋಮೀಟರ್ಸ್ ಆಗುತ್ತೆ. ಲೇಪಾಕ್ಷಿ ಅಂತಂತ ನಾನು ವಿಡಿಯೋ ಲೊಕೇಶನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಇಷ್ಟ ಇದೆಯೋ ಅವ್ರಿಗೆಲ್ಲ ಹೋಗ್ಬೋದು. ಓಕೆ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಬಂದ್ರೆ ಫುಲ್ ಫ್ಯಾಮಿಲಿ ಎಲ್ಲ ಕರ್ಕೊಂಬಂದು ತೋರಿಸ್ತೀರಾ, ಅಷ್ಟು ಸಖತ್ತಾಗಿದೆ ದೇವಸ್ಥಾನ. ನೋಡಿ ಇಲ್ಲಿ ಹೊರಗಡೆ ನೋಡಿದ್ರೆ ಇಷ್ಟೊಂದು ಟೆಂಪ್ರೇಚರ್ ಇದೆ. ಓಕೆ, ಕಣ್ಣೇ ಬಿಡಕ್ಕಾಗ್ತಿಲ್ಲ, ಅಷ್ಟು ಟೆಂಪ್ರೇಚರ್ ಇದೆ. ಓಕೆ, ಅದೇ ನೀವು ದೇವಸ್ಥಾನದೊಳಗೆ ಹೋದ್ರೆ ಬಿಲೋ 16 ಇರುತ್ತೆ ಟೆಂಪ್ರೇಚರ್. ಅದೇ ಈ ದೇವಸ್ಥಾನದ ವಿಶೇಷ. ಎಲ್ಲ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ ದೇವಸ್ಥಾನನ ಮಾಡಲಾಗಿದೆ. ಓಕೆ, ನೀವು ಒಂದು ಕಂಬನ ಏನಾದರೂ ಶೇಕ್ ಆದ್ರೆ ಇಡೀ ದೇವಸ್ಥಾನ ಇದಾಗ ಚಾನ್ಸಸ್ ಇರುತ್ತೆ. ಸೊ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತಾರೆ ಇದನ್ನ. ಸೊ ಆ ಒಂದು ಇದನ್ನ ಅಳವಡಿಸ್ಕೊಂಡು ಈ ದೇವಸ್ಥಾನ ಮಾಡಲಾಗಿದೆ ಅಂತ ಹೇಳ್ತಾರೆ ಇತಿಹಾಸಕಾರರು. ನಾವು ಆಗಿನ ಕಾಲದಾಗ ಏನು ಹುಟ್ಟಿರ್ಲಿಲ್ಲ. ಸೊ ನಾವು ಹಿಂಗೆ ಬುಕ್ಕು ಅವನು ಓದ್ಬಿಟ್ಟು ತಿಳ್ಕೊಂಡಿರೋದು. ಬಟ್ ತುಂಬಾ ಚೆನ್ನಾಗಿದೆ. ನೋಡಿ ಪ್ರಾಂಗಣನೇ ಎಷ್ಟು ದೊಡ್ಡದಾಗಿದ್ದಾವೆ ನೋಡಿ ಗೈಸ್. ನೋಡಿ ಬೆಂಗಳೂರಲ್ಲಿ ಪಾರ್ಕಿಂಗಿಗೆ ಜಾಗ ಬಿಡದೆ ಇರೋ ಕಾಲದಲ್ಲಿ ದೇವಸ್ಥಾನದ ಪ್ರಾಂಗಣನೇ ಇಷ್ಟು ದೊಡ್ಡದಾಗಿದ್ದಾವೆ. ನಿಮಗೆ ಏನನ್ಸುತ್ತೆ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಒಂದೇ ಬಂಡೆ. ಓಕೆ, ಇದಿಷ್ಟು ಒಂದೇ ಬಂಡೆ. ಅದರಲ್ಲಿ ಬಂದು ಇದು ಗಣೇಶನ ವಿಗ್ರಹ. ಮತ್ತೆ ಹಾಗೇ ಮುಂದೆ ಹೋದ್ರೆ ಶಿವ ಮತ್ತೆ ಹನುಮಂತ ಅಭಿಷೇಕ ಮಾಡ್ತಾ ಇರೋದು ಶಿವಲಿಂಗಕ್ಕೆ ಕೆತ್ತನೆಗಳನ್ನ ಮಾಡಿದ್ದಾರೆ. ನೋಡಿ ಇದೊಂದೇ ಬಂಡೆ ಸಿಂಗಲ್. ಓಕೆ, ಈ ಬಂಡೆಲೇನೆ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯಕರವಾಗಿರೋದನ್ನು ತೋರಿಸ್ತೀನಿ ಬನ್ನಿ. ಓಕೆ, ಇದೇ ನಾಗಲಿಂಗ. ಓಕೆ, 7 ಎಡೆ ಸರ್ಪದ ಜೊತೆ ಲಿಂಗಕ್ಕೆ ಆಶ್ರಯ ನೀಡಿರೋ ಅಂತ ಒಂದು ಇದು ಅತಿ ದೊಡ್ಡ ಒಂದು ನಾಗಲಿಂಗ ಅಂತಾನೆ ಕರೀತಾರೆ ಇದನ್ನ. ಓಕೆ, ಎಲ್ಲ ಚೆನ್ನಾಗಿರೋ ವ್ಯೂ ಕೊಡ್ತೀನಿ ಬನ್ನಿ. ಓಕೆ ಗಾಯ್ಸ್, ಇವಾಗ ನೋಡಿ ಸಾಕಾಗಿದೆ. ದರ್ಶನ ಮಾಡ್ಕೊಳ್ಳಿ, ಎಲ್ಲರೂ ಕೈ ಮುಕ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದನ್ನ ಪಾಂಡವರು ಕಟ್ಟಿಸಿದ್ದು ಅನ್ನೋ ಒಂದು ಪ್ರತೀತಿ ಇದೆ. ಅವ್ರದ್ದು ಇತಿಹಾಸ ಹೇಳ್ಬೇಕು ಅಂದ್ರೆ, ಪಾಂಡವರು ವನವಾಸಕ್ಕೆ ಹೋದಂತ ಸಮಯದಲ್ಲಿ ಅವರು ಎಲ್ಲೆಲ್ಲಿ ಸ್ಟೇ ಆಗ್ತಾರಲ್ಲ, ಆ ಸ್ಟೇ ಆಗಿರೋ ಜಾಗದಲ್ಲೆಲ್ಲ ಅವರು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಅವರು ಲಿಂಗ ಪೂಜೆ ಮಾಡೋದು ಅವ್ರ ಪದ್ಧತಿ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಇದು ಕೂಡ ಪಾಂಡವರ ನಿರ್ಮಿಸಿದಂತ ಒಂದು ಲಿಂಗ ಅಂತ ಪ್ರತೀತಿ ಇದೆ. ಸ್ನೇಹಿತರೆ, ನೀವು ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದು ಒಂದು ಸೀತಾಪಾದ ಅಂತ ಕರೆಯಲಾಗುತ್ತೆ. ಇಲ್ಲಿ 365 ದಿನ ಕೂಡ ಈ ಪಾದದಲ್ಲಿ ನೀರಿರುತ್ತೆ. ಎಂತ ಬೇಸಿಗೆ ಕಾಲ ಮಳೆಗಾಲ ಆದ್ರೂ ಸರಿ. ಅದನ್ನ ಮತ್ತೆ ಇಲ್ಲಿಗೆ ಎಲ್ಲಿಂದ ನೀರು ಬರ್ತಾ ಇದೆ ಅಂತ ಇದುವರೆಗೂ ಯಾವುದೇ ಒಬ್ಬ ವಿಜ್ಞಾನಿಯಿಂದ ಕೂಡ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಇದು ಇಲ್ಲಿನ ವಿಶೇಷ. ಇದು ಆ ಜಟಾಯು ಪಕ್ಷಿ ಏನು ರಾಮನಿಗಾಗಿ ಕಾಯ್ತಾ ಇತ್ತಲ್ಲ, ಅದು ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಈ ನೀರನ್ನೇ ಕುಡಿದು ಇತ್ತು ಅನ್ನೋದು ಇಲ್ಲಿನ ಪ್ರತೀತಿ. ಗೈಸ್, ನಾನು ಅವಾಗಲೇ ಹೇಳಿರೋ ತರ ಇದೆ ತೇಲಕಂಬ ಅಂತಂದಲ್ಲ, ಇವ್ರು ಇವಾಗ ನೋಡ್ತಾ ಇದಾರೆ. ಓಕೆ ಅಜ್ಜಿ, ಸ್ವಲ್ಪ ಈ ಕಡೆ ಬನ್ನಿ. ಅಣ್ಣ ತೆಗೀರಿ, ಅದನ್ನ ಹಾಕಿ. ನೋಡಿ ತೇಲಕಂಬ ಅಂತ ಹೇಳಿದ್ವಲ್ಲ, ಇದೇನೆ. ನೋಡಿ ಇಲ್ಲಿ ಗ್ಯಾಪ್, ಎಷ್ಟು ಗ್ಯಾಪ್ ಇದೆ ನೋಡಿ. ಅವ್ರು ಬಟ್ಟೆ ಹಾಕಿ ತೆಗಿತಾರೆ. ಓಕೆ, ವಾವ್. ಏನೋ ಇದೆಯಾ ನೋಡಿ ಗೈಸ್, ಎಲ್ಲ ಅದನ್ನೇ ನೋಡ್ತಾ ಇದ್ದಾರೆ. ನೋಡಿ ನೀವು ನಮ್ದೇ ಇರ್ಬೋದು. ಇಲ್ಲಿ ಮೇಲ್ಗಡೆ ನೋಡಿ ಜಾಯಿಂಟ್ ಇದೆ, ಇದ್ರ ಮೇಲೂ ಕೂಡ ವೆಯ್ಟ್ ಇದೆ. ಓಕೆ, ಇದೇ ಇಲ್ಲಿನ ವಿಸ್ಮಯ. ಇದು ಗ್ಯಾಪ್ ಇದೆ ಇಲ್ಲಿ. ಎಷ್ಟು ಗ್ಯಾಪ್ ಇದೆ ನೋಡಿ. ಅದರೊಳಗಿಂದ ಬಟ್ಟೆ ಹಾಕಿ ತೆಗಿತಾರೆ.
ಅವಾಗ್ಲೂ ಹೇಳಿರೋ ಈ ಕಂಬದಲ್ಲಿ ಇದೇ ಈ ಸ್ಥಳದಲ್ಲಿರುವಂತ ತೇಲ ಕಂಬ ನೋಡ್ಬೋದು. ಈ ಕಡೆಯಿಂದ ಆ ಕಡೆ ಬೆಳಕು ಕಾಣುತ್ತೆ ನೋಡಿ. ಇದನ್ನ ಸೈಂಟಿಸ್ಟ್ಗಳು ಕೂಡ ಬಂದು ಚೆಕ್ ಮಾಡಿದ್ದಾರೆ. ಅದು ಎಲ್ಲೂ ಕೂಡ ಟಚ್ ಕೂಡ ಆಗಿಲ್ಲ ನೆಲಕ್ಕೆ. ನಮ್ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ಮಾಡ್ತಾವ್ರೆ. ಅದು ಕೆಳಗಡೆ ಯಾವ ತರ ಪಾಸ್ ಆಗುತ್ತೆ ಅಂತ ನೋಡಿ. ಕೆಳಗೇನೋ ಸಿಕ್ಕಾಕೊಂಡಿದೆ ಅಂತವ್ರೆ, ಕಾಯಿನೇನೋ ಸಿಕ್ಕಾಕೊಂಡಿದೆ ಅಂತೆ. ಅವಾಗಿಂದ ಅದೇ ಹೇಳ್ತಾವ್ರೆ ನೋಡಿ. ಒಂದೇನೋ ಕಾಯಿನೇನೋ ಸಿಕ್ಕೊಂಡಿದೆ ಅಂತೆ. ಅವಾಗ್ಲೇನೋ ಬೇರೆಯವರು ಪ್ರಯತ್ನ ಪಟ್ರು, ಅವಾಗ್ಲೂ ಕೂಡ ಆಗ್ಲಿಲ್ಲ. ಬಟ್ ಇದು ನೋಡ್ಬೋದು ಎಲ್ಲೂ ಟಚ್ ಆಗಿಲ್ಲ. ಯಾವ ತರ ಬರುತ್ತೆ ಅಂತ ಅದೇ ಆ ಕಾರ್ನರ್ ಅಲ್ಲಿ ಏನೋ ಕಾಯಿನೇನೋ ಇದೆ ಅಂತ ಹೇಳ್ತಾ ಇದ್ರು. ಕಾಯಿನ ಅಂದ್ರೆ ಈ ಕಡೆಯಿಂದ ಆ ಕಡೆ ಟ್ರೈ ಮಾಡ್ತಾರೆ. ಹಾ ಮತ್ತೆಲ್ಲ ಕರೆಕ್ಟ್ ಆಗಿ ಬರ್ತಿತ್ತು. ಹೌದು. ಅಲ್ಲಿ ಏನೋ ಸಿಗಬೇಕು. ಇಲ್ಲ ಅದೇನೋ ಬೆಳಿಗ್ಗೆಯಿಂದ ಯಾರೋ ಅಲ್ಲಿ ಏನೋ ಕಾಯಿನ ಏನೋ ಹಾಕ್ಬಿಟ್ಟಿದಾರೆ, ಅದು ಲಾಕ್ ಆಗ್ಬಿಟ್ಟಿದೆ ಆ ತರ. ತುಂಬಾ ಜನ ಟ್ರೈ ಮಾಡಿದ್ರು, ಆಗ್ಲಿಲ್ಲ ಅದು. ನೋಡಿ ಎಲ್ಲರೂ ಅದನ್ನೇ ನೋಡ್ತಾ ಇದಾರೆ, ಯಾಕೆ ಬರ್ತಾ ಇಲ್ಲ ಅಂತ. ಅವಾಗ್ಲೇ ಇವ್ರು ಹೇಳಿದ್ರು 2009 ಅಲ್ಲಿ ಬಂದಿದ್ರಂತೆ. ಅವಾಗ ಅವರು ಕೂಡ ಟ್ರೈ ಮಾಡಿದ್ರು, ತೆಗ್ದಿದ್ದೆ ಅಂತ.